ಬಿಕನಾಸಿ ದರವಾಸಿ ಎಲ್ಲಿ ಬಚ್ಚಿಟ್ಕೊಂಡಿದ್ಯಾ? ಬಾರ ಹೊರಗೆ ಬಾರಲ್ಲ. ನಿನ್ನೆ ದೊಡ್ಡ ಕಿಲಾಡಿ ತರ ಬೇಜಾನ್ ಎಗರಾಡ್ದಂತೆ ಈಗ ನೀನ್ ಹೇಳಿದ ಜಾಗಕ್ಕೆ ನಾನು ಬಂದಿದ್ದೀನಿ. ಬಿಸಾಕೋ ದುಡ್ಡ. ಲೇ ಸೀಗಡಿ, ಫಸ್ಟ್ ಪೇಪರ್ಸ್ ಬಿಸಾಕೆ. ಮಾಮ ನೀನ್ ಇಷ್ಟೊತ್ತಿಗೆ ಊರ್ ಬಿಟ್ಟು ಹೋಗಿರ್ತೀಯ ಅನ್ಕೊಂಡಿದ್ದೆ. ಊರು ಬಿಟ್ಟು ಪೇಪರ್ಸ್ ಎಲ್ಲ ಕರೆಕ್ಟ್ ಆಗಿದ್ಯಾ ನೋಡ. ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆಯೇನೋ? ಕರೆಕ್ಟ್ ಆಗಿದೆ ಗುರು. ಎಣಸ್ಕೊಳೆ ಶೂರ್ಪಣಕಿ. ಅಸಲು 1,00,000, ಬಡ್ಡಿ 40,000, ಚಕ್ರ ಬಡ್ಡಿ 16, ಸುಸ್ತಿ ಬಡ್ಡಿ 14, ನಿನ್ನ ಓಡಾಡಿಸಿದ್ದಕ್ಕೆ ಮೀಟರ್ ಬಡ್ಡಿ 7,500. ನಿನ್ನ ಯೋಗ್ಯತೆ ಒಟ್ಟು 1,77,500 ರೂಪಾಯಿ. ಏನ್ ಕೋಚನೆ ನೋಡ್ತಿದ್ದೀರಾ? ಕತ್ತು ಸಾಕು ಅವನ್ನ. ಎತ್ತರ ಲೇ ಚಂಗ್ಲು, ನಿನ್ನ ಅಡ್ಡಕ್ ನುಗ್ಗಿ ನಿನ್ನ ಬೆದರು ಬೊಂಬೆಗಳ ಬಾಡಿಲಿರೋ ಪಾರ್ಟ್ಸ್ ನ ಸ್ಕ್ರಾಪ್ ಮಾಡ್ದವ್ ನಾನು. ಈಗ ನೀನ್ ನುಗ್ಗಿರೋದು ನನ್ನ ಅಡ್ಡಕ್ಕೆ. ಮರ್ಯಾದೆಗಿದ್ರೆ ಇವ್ರ ಬಾಡಿಗಳು ನಿನ್ ಜೊತೆ ಹೋಗ್ತವೆ, ಇಲ್ಲ ಅಂದ್ರೆ ಡೆಡ್ ಬಾಡಿಗಳು ಹೋಗ್ತವೆ. ನೀನ್ ಕೆಣಕಿರೋದು ಯಾರನ್ನ ಗೊತ್ತೇನೆ? ನಾನು. ನಾನು. ನನ್ನ ಹಳೆ ಇಮೇಜ್ ಗೊತ್ತೇನೆ ನಿನಗೆ? ನನ್ನ ಫ್ಲಾಶ್ ಬ್ಯಾಕ್ ಗೊತ್ತೇನೆ ನಿನಗೆ? ನನ್ನ ಹಿಸ್ಟ್ರಿ ಗೊತ್ತಾ ನಿನಗೆ? ನಿನ್ನಂತ ಕಚಡ ಕಂತ್ರಿ ಕಚ್ಚಿ ಬೀದಿ ನಾಯಿಗಳ ಮರ್ಯಾದೆನ ಇದೇ ನಾಲ್ಗೆಲಿ ರೋಡ್ ಹಾಕಿದ್ದೀನಿ ಗೊತ್ತಾನೆ? ಇಷ್ಟು ದಿನ ನೀನು ಬಡವ್ರ ಕಣ್ಣಲ್ಲಿ ಕಣ್ಣೀರು ಹರಿಸ್ತಾ ಇದ್ದೆ. ಈಗ ನಿನ್ನ ಕಣ್ಣಲ್ಲಿ ರಕ್ತ ಕಣ್ಣೀರು. ಏನೇಳು? ರಕ್ತ ಕಣ್ಣೀರು ಹರಿಸ್ತೀನಿ ಕಣಲ್ಲ. ದುಡ್ಡು ಬಿಸಾಗದ ಕೂಡಲೇ ಲೆಕ್ಕ ಚುಕ್ತಾ ಹೋಯ್ತು ಅನ್ಕೊಂಡ್ಯಾ? ನೀನ್ ನನ್ಗೇನೇನು ಕೊಟ್ಟಿಲ್ಲ, ಅದೆಲ್ಲ ನಿಮ್ಮ ಅಪ್ಪ ಬಂದಿಸ್ಕೊಂಡು ಹೋಗ್ತಾನ. ಅದೆಲ್ಲ ಚಕ್ರ ಬಡ್ಡಿ, ಸುಸ್ತಿ ಬಡ್ಡಿ, ಮೀಟರ್ ಬಡ್ಡಿ ಪ್ರಕಾರ ವಾಪಸ್ ಕೊಡ್ತೀನಿ. ಅದೆಲ್ಲ ನೀನ್ ತಗೊಂಡೇ ಹೋಗ್ಬೇಕು. ನಮ್ಮ ಮಕ್ಕನ್ನ ಇದೇ ಹತ್ರ ರೋಡ್ ಹೇಳ್ಕೊಳೋದೆ ಅಲ್ಲ ನೀನು? ಬಾರೆ, ಅದ್ರ ನೋವಿರುತ್ತೆ ನಿಮಗೂ ಗೊತ್ತಾಗತ್ತೆ. ಬಾರೆ ನಡಿಯಲ್ಲ. ಮಾನನೇ ಪ್ರಾಣ ಅನ್ಕೊಂಡ್ರು, ನಮ್ಮ ಅಪ್ಪನಿಗೆ ಅವಮಾನ ಮಾಡ್ದೆ ಅಲ್ಲ. ದೇವ್ರಂತ ನನ್ನ ತಾಯಿ ಕಣ್ಣಲ್ಲಿ ನೀರು ಹಾಕಿಸ್ದೆ ಅಲ್ಲ. ನೀನು ಒಬ್ಳು ಹೆಣ್ಣಾಗಿ ನನ್ನ ಅಕ್ಕ ಗರ್ಭಿಣಿ ಹಿಗ್ಸು, ಅವಳಿಗೆ ಚಿತ್ರ ಹಿಂಸೆ ಕೊಟ್ಟೆ ಅಲ್ಲ. ಎಲ್ಲದರ ಅಸಲು ಬಡ್ಡಿ, ಚಕ್ರ ಬಡ್ಡಿ ಎಲ್ಲ ಈಗ ಕ್ಲಿಯರ್ ಆಯ್ತು ಕಡೆ. ಎಲ್ಲ ಈಗ ಲೆಕ್ಕ ಚುಕ್ತಾ ಆಯ್ತು. ನಿನಗೇನೋ ಬಂದಿತ್ತು ದೊಡ್ಡಾಗ? ಫೋನ್ ಹಾಕ ಕಟ್ಟಿಲ್ವಾ? ಮಮ್ಮಿ, ಅವನ್ನ ಮುಗಿಸ್ಬಿಡ್ತೀನಿ. ಅವನ್ನ ಸುಟ್ಟು ಸಾಯಿಸೋವರೆಗೂ ನನಗ್ ಸಮಾಧಾನ ಇಲ್ಲ. ಇವನೊಬ್ಬನ್ನ ನಮ್ಮ ಮುಂದೆ ತಲೆ ಎತ್ತಕ್ ಬಿಟ್ವಿ ಅಂದ್ರೆ ನಾಳೆ ನಾಯಿ ನರಿಗಳೆಲ್ಲ ತಲೆ ಎತ್ಬಿಡ್ತವೆ. ಸುಟ್ಟಾಕು ಅವನ್ನ. ಆಗಿದ್ದಾಗ್ಲಿ ನಾನಿದ್ದೀನಿ. ಅಯ್ಯೋ ಕರ್ಮ, ಅದಕ್ಕೆ ಹೇಳೋದು ಹೆಂಗಸರು ಬುದ್ಧಿ ಮಣಕಾಲಿನ ಕೆಳಕ್ಕೆ ಅಂತ. ನೀವು ಪುಸ್ತಕಂತ ಮರ್ಡರ್ಗಳು ಮಾಡ್ಬಿಟ್ರೆ
ಪೊಲೀಸ್ನವ್ರು ಸುಮ್ಮಿರ್ತಾರ? ಯಾವ ಪೊಲೀಸು? ಎಂತೆಂತ ಕೇಸ್ಗಳನ್ನೇ ಹಳ್ಳಾಡ್ಸ್ಬಿಟ್ಟಿದೀನಿ. ಇವ್ನು ಯಾವ ಲೆಕ್ಕ? ಅನ್ಕೋಬೇಡಿ, ಬರೀ ಅವ್ರ ಅಕ್ಕನ ಎಳಕ ಬಂದಿದ್ದಕ್ಕೆ ನಮ್ಮ ಅಡ್ಡಕ್ ನುಗ್ಗಿ ನಮ್ ಲೋಪರ್ಗಳೆಲ್ಲ ಎಕ್ಕಿಳಿದ್ಬಿಟ್ಟ. ನಾವು ಕೊಟ್ಟು ದುಡ್ಡನ್ನ ಒಂದೇ ರಾತ್ರಿ ಹೊಂಚ್ಬಿಟ್ಟು ನಮ್ಮ ಅಕ್ಕನ ಮೇಲೆ ಹಚ್ಬಿಟ್ಟ. ಅವ್ನ್ ಕಮ್ಮಿ ಆದವನಲ್ಲ, ಚಲಗಾರ ಹುಷಾರು. ಅಲ್ಕಿ ಕೀಲ್ ಚಾಪೆ ಹಾಕೋ ಕೆಲ್ಸನ ಬಡವ್ರಿಗೆ ಹೇಳ್ಕೊಡ್ಬೇಕಾ? ನಿನ್ನೆ ರಾತ್ರಿ ಸೇಟು ತವ ಸಾಲ ತಗೊಂಡವನೆ. ಇರ್ಬೋದಕ್ಕೋ, ಆದ್ರೆ ದುಡ್ಡು ನಮ್ಮ ಅಕ್ಕನ ಮೇಲೆ ಹಚ್ಬಿಟ್ನಾ. ನೀವು ಕೆಣಕಿರ ಏಟ್ಗೆ ಮೆಂಟ್ಲಾಗಿ ಪುಸ್ ಅಂತವನೆ ನೋಡಿ. ತಿಕ್ಲತ್ತಿರೋ ಗಂಡ್ಸು ಮದ ಏರಿರೋ ಆನೆ ಇದ್ದಂಗೆ. ಇವಾಗ ಅವನ ಹತ್ರ ಹೋಗ್ಬಾರ್ದು. ಆ ನನ್ನ ಮಗ ನರಳಬೇಕು, ನೀವು ನರಳಿಸ್ಬೇಕು. ಆದ್ರೆ ಶಕ್ತಿಯಿಂದಲ್ಲ, ಯುಕ್ತಿಯಿಂದ.